ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಕ್ಲಾರಿಟಿ ಸಿಕ್ಕಿದೆ, ಕ್ಲಾರಿಫಿಕೇಶನ್ ಬಂದಿದೆ. ಏನಕ್ಕೆ ಸ್ಟೀವ್ ಸ್ಮಿತ್ ಅವರು ನೆನ್ನೆ ಬಾಬರ್ ಆಜಮ್ ಅವ್ರಿಗೆ ಅಜೀಬ್ ಮಾಡಿದ್ರು ಅಂತ ಸ್ಟೀವ್ ಸ್ಮಿತ್ ಅವರನ್ನೇ ಓಪನ್ ಆಗಿ ಹೇಳಿದ್ದಾರೆ. ಈ ಪಾಕಿಸ್ತಾನದವರು ಅಜೀಬ್ ಆಗೋದು ಇದೇನು ಹೊಸ್ತಾಗುರೋ, ರಿಪೀಟೆಡ್ ಆಗಿ ನೋಡ್ತಾನೆ ಇದೀವಿ ನಾವು. ಆ ಶಾಹಿನ್ ಶಾ ಅಫ್ರಿದಿ ಬಂದ್ಬಿಟ್ಟು ಮೊದಲನೇ ಮ್ಯಾಚಲ್ಲೇ BBL ಅಲ್ಲಿ ಮೊದಲನೇ ಮ್ಯಾಚಲ್ಲೇ ತಲೆಗೆ ಹಾಯಿಸಿತಾರೆ ಬಾಲ್ನ. ಅವ್ರನ್ನ ಅಲ್ಲಿಂದ ಆ ಮ್ಯಾಚ್ನೇ ಬೌಲಿಂಗ್ ಮಾಡೋದ್ರೆ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಮತ್ತೆ ಬರ್ತಾರೆ, ಇಲ್ಲ ಅಂತಲ್ಲ, ಬಟ್ ಮೊದಲನೇ ಮ್ಯಾಚಲ್ಲಿ ಅಜೀಬ್ ಆಗ್ತಾರೆ ಶಾಹಿನ್ ಶಾ ಅಫ್ರಿದಿ ಬಂದ್ಬಿಟ್ಟು. ಈ ಕಡೆಯಿಂದ ಮೊಹಮ್ಮದ್ ರಿಜ್ವಾನಿಗೆ ನೋಡ್ತು ಅಂತಂದ್ರೆ, ಬಾರಪ್ಪ ಚಿನ್ನ ನೀನು ಆಡಿದ್ ಸಾಕು ಅಂತ ರಿಟೈರ್ಡ್ ಔಟ್ ಕರೀತಾರೆ. ಬಾರಪ್ಪ ಚಿನ್ನ ನೀನು ಟುಕು ಟೆಸ್ಟ್ ಮ್ಯಾಚ್ ಆಡಿದ್ ಸಾಕು, ನಾವು ಬರ್ತೀವಿ ಅಂತ ಸದರ್ಲ್ಯಾಂಡ್ ಬಂದ್ಬಿಟ್ಟು ಬಾಚಿನ ಅಂತ ಕರ್ಕೊಂಡು ಹೋಯ್ತು ಅಂತಂದ್ರೆ, ಈ ಕಡೆಯಿಂದ ಇವಾಗ ಬಾಬರ್ ಆಜಮ್ಗೂ ಕೂಡ ಸ್ಟಾರ್ಟ್ ಆಗಿರೋವಂಥದ್ದು ಹ್ಯುಮಿಲೇಷನ್ನು, ಇನ್ಸಲ್ಟು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ನೋಡಾದ್ಮೇಲೆ ಈ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಏನಿದೆ, ಏನಾದ್ರು ಯೋಚನೆ ಮಾಡುತ್ತಾ, ನಾವು ಬಾಯ್ಕಾಟ್ ಮಾಡಬೇಕು ಬಿಗ್ ಬ್ಯಾಶ್ ಲೀಗ್ನ ಅಂತ ಯೋಚನೆ ಮಾಡುತ್ತಾ ಅಂತ ಒಂದು ಕ್ವೆಶನ್ ಬಂದಿದೆ ನನಗೆ. ಯಾಕಂದರೆ ಆ ಥರ ನಡ್ಕೊಂತ ಇದ್ದಾರೆ ಇವ್ರು. ಆಡ್ತಾ ಇರೋದು ಅದೇ ಥರ, ಆ್ಯಂಡ್ ಆಸ್ಟ್ರೇಲಿಯನ್ಸ್ ನಡೆಸ್ಕೊಂತ ಇರೋದವ್ರು ಅದೇ ಥರ. ಇವ್ರು ಚೊತ್ತೆ ಥರ ಆಡ್ತಿದ್ದಾರೆ, ಅವ್ರು ಕೊಲ್ಟೆ ಥರ ನಡೆಸ್ಕೊಂತ ಇದ್ದಾರೆ. ಅದೇನೇ ಆಗ್ತಾ ಇರೋದು. ಬಾಬರ್ ಆಜಮ್ ಏನ್ ಗುರು, ಬಾಬರ್ ಆಜಮು ಒಂದು ಕಾಲದಲ್ಲಿ ICC ರ್ಯಾಂಕಿಂಗಲ್ಲಿ ಟಾಪ್ ಆಫ್ ದ ಟೇಬಲ್ ಕೂತ್ಕೊಂಡ್ರವ್ರು. ಯಾವಾಗಲೂ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ವಿರಾಟ್ ಕೊಹ್ಲಿ ಯಾವಾಗ ಮೇಲೆ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೋ ಅವಾಗ. ಹಂಗೆ ಕೂತ್ಕೊಂಡ್ರವರು ಮ್ಯಾಚ್ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿಗೆ ಹೋಗಿ ಇನ್ಫ್ಯಾಕ್ಟು. ಬಟ್ ಇವಾಗ ಏನಾಗಿದ್ದಾರೆ ಗುರು ಬಾಬರ್ ಆಜಮು? ಏನು ಈ ಥರನ ಅಜೀಬ್ ಆಗುವಂಥದ್ದು ಬಾಬರ್ ಆಜಮು? ನಿಜಾಲು ಗುರು ಒಂಥರ ನಮಗೆ ಬೇಜಾರಾಗಿದೆ ಹಂಗೆ ನೋಡೋಕೆ ಹೋಗಿದ್ದಾರೆ. ಪಾಕಿಸ್ತಾನದವ್ರಿಗೆ ಇನ್ನು ಹೆಂಗೆ ಬೇಜಾರಾಗಬೇಕು ಈ ಥರ ಎಲ್ಲ ನೋಡಾದ್ಮೇಲೆ. ಬಾಬರ್ ಆಜಮು ನಿನ್ನೆ ಅಂದರೆ ಸ್ಟೀವ್ ಸ್ಮಿತ್ ನಿನ್ನೆ ಹಾವಳಿ ಕೊಟ್ಟಿದ್ದು ಗೊತ್ತಲ್ಲಪ್ಪ, ಸೆಂಚುರಿ ಹೊಡೆದಿದ್ದು. 38 ಬಾಲು 39 ಬಾಲು ಸೆಂಚುರಿನ ಇಳಿಸಿದ್ರು. ಮ್ಯಾಚ್ನಾಗಿದ್ರು ಸಿಡ್ನಿ ಥಂಡರ್ಸ್ ವಿರುದ್ಧ, ಸಿಡ್ನಿ ಸಿಕ್ಸಸ್ಸು. ಸೊ ಈ ಮ್ಯಾಚಲ್ಲಿ ಚೇಸ್ ಡೌನ್ ಮಾಡ್ತಾ ಇರ್ತಾರೆ ಟಾರ್ಗೆಟ್ನ. 190 ಅರೌಂಡ್ ಏನೋ ಟಾರ್ಗೆಟ್ ಇರುತ್ತೆ. ಇದನ್ನು ಚೇಸ್ ಡೌನ್ ಮಾಡಬೇಕು ಅಂತ ಬಂದಂಥ ಓಪನರ್ಸ್ ಇವರಿಬ್ರು, ಸ್ಟೀವ್ ಸ್ಮಿತ್ ಜೊತೆಗೆ ಬಾಬರ್ ಆಜಮ್ ಇಬ್ಬರು ಕೂಡ ಓಪನರ್ಸು. ಸಖತ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿರುತ್ತೆ. ಚೆನ್ನಾಗೇ ಆಡ್ತಾರೆ, ಒಂದು ರೇಂಜಿಗೆ ಚೆನ್ನಾಗಿ ಆಡ್ತಾ ಇರ್ತಾರೆ ಬಾಬರ್ ಆಜಮ್. ಒಂದು ಕಂಪ್ಯಾರಿಟಿವ್ ಲಾಸ್ಟ್ ಮ್ಯಾಚ್ ಪ್ರೀವಿಯಸ್ ಮ್ಯಾಚ್ ಎಲ್ಲ ಕಂಪೇರ್ ಮಾಡ್ತು ಅಂದರೆ ಈ ಮ್ಯಾಚ್ ಒಂದು ಸ್ವಲ್ಪ ಬೆಟರಾಗಿ ಆಡಿದ್ದಾರೆ. ಸ್ಟ್ರೈಕ್ ರೇಟು 120 ಇದೇ ಬೆಟರ್. ಅವರ ಸ್ಟ್ರೈಕ್ ರೇಟು ಇದೇ ಆಗಿರೋ ಬೆಟರು ಸ್ಟ್ರೈಕ್ ರೇಟು. ಈ ಒಂದು ಟೂರ್ನಮೆಂಟಲ್ಲಿ ಯಾವ ಥರ ಆಡಿದ್ದಾರೆ ಅವರು ಬ್ಯಾಟಿಂಗ್ನ? ವರ್ಸ್ಟ್ ಬ್ಯಾಟಿಂಗ್ನ ಆಡಿದ್ದಾರೆ. 47 ರನ್ನ ಹೊಡೆದಿದ್ದಾರೆ, 29 ಬಾಲ್ನ ತೊಗೊಂಡಿದ್ದಾರೆ. 39 ಬಾಲ್ ತೊಗೊಂಡು 47 ರನ್ನ ಹೊಡೆದಿದ್ದಾರೆ. 29 ಬಾಲ್ಗೆಲ್ಲ ಆಡ್ಬಿಟ್ಟಿತ್ತು ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಆಗೋಗ್ಬಿಟ್ಟಿರೋದು. 39 ಬಾಲ್ಗೆ 47 ರನ್ ಹೊಡೆದಿರುವಂಥವ್ರು ಈ ಚೇಸಲ್ಲಿ ಆಲ್ಮೋಸ್ಟ್ 190 ಚೇಸ್ ಮಾಡುವಂಥ ಟೈಮಲ್ಲಿ ಇವ್ರು ಈ ಥರ ಬಾಲ್ನ ತಿಂತಾ ಇದ್ದಂಥ ಸಮಯದಲ್ಲಿ ಅವರು 10ನೇ ಓವರ್ 11ನೇ ಓವರ್ ಅಂತ ಕಾಣಿಸುತ್ತೆ, ಇವ್ರು ಈ ಥರ ಟುಕು ಆಡ್ತಾ ಇತ್ತು ಅಂತಂದ್ರೆ, ಈ ಕಡೆಯಿಂದ ಸ್ಟೀವ್ ಸ್ಮಿತ್ ಹಾವಳಿ ಕೊಡ್ತಾ ಇರೋಂಥವ್ರು ತಲೆ ಕೆಡಲ್ವಾ, ಕೆಡುತ್ತೆ. ಅದಕ್ಕೋಸ್ಕರ ಸಿಂಗಲ್ನ ಡಿನೇ ಮಾಡಿದ್ದಾರೆ. ಕ್ಲಾರಿಟಿ ಕೊಟ್ಟಿದ್ದಾರೆ ಸ್ಟೀವ್ ಸ್ಮಿತ್ ಏನಕ್ಕೆ ಆ ಸಿಂಗಲ್ನ ಡಿನೇ ಮಾಡಿದ್ರು ಅಂತ. ಏನೋ ಅಲ್ಲಿ ಬಾಟಮಲ್ಲಿ ಇರೋವಂಥವ್ರು, ಏನೋ ಟೈಲೆಂಡರ್ಗೋ ಅವ್ರಿಗೆ ಡಿನೇ ಮಾಡಿತ್ತು ಅಂತಂದರೆ, ಏನೋ 7 ಅಥವಾ ಒಂದು 6ಗಿಂತ ಕೆಳಗಡೆ ಇರುವಂಥ ಬ್ಯಾಟರ್ಗೆ ಡಿನೇ ಮಾಡಿತ್ತು ಅಂತಂದರೆ ಅವಾಗೆಲ್ಲ ಒಪ್ಕೊಂತಾರೆ, ಇಲ್ಲ ಬಿಡೋರು ಚೆನ್ನಾಗಿ ಆಡಿದ್ರು ಸ್ಟೀವ್ ಸ್ಮಿತ್ ಅಂತ. ಬಟ್ ಬಾಬರ್ ಆಜಮಿಗೆ ಇವರು ಕಿಂಗು ಪಂಗು ಅಂತ ಎಲ್ಲ ಹೆಸರುವಾಸಿ ಆಗಿರುವಂಥ ಬಾಬರ್ ಆಜಮು ಕಿಂಗ್ ಫಾರ್ ಅ ರೀಸನ್ ಅಂತ ಸುಮ್ಮನೆ ನಾನು ಅಜೀಬ್ ಮಾಡ್ತಾ ಇದ್ದೀನಿ ಏನು ಕಾಮಿಡಿ ಹೇಳ್ತಾ ಇದ್ದೀನಿ. ಅವರೇ ಹೇಳ್ತಾರಲ್ಲಪ್ಪ ಕೆಲವರು, ಬಾಬರ್ ಆಜಮ್ ಮ್ಯಾಚ್ಗಳು ಕಿಂಗ್ ಫಾರ್ ಅ ರೀಸನ್ ಅದು ಇದು ಅಂತ ಎಲ್ಲ. ವಿರಾಟ್ ಕೊಹ್ಲಿ ಎಲ್ಲ ಕಿಂಗು, ಬಾಬರ್ ಕಿಂಗು ಅಂತ ಮಾತಾಡ್ತಾರಲ್ಲ. ಕ್ಲಾರಿಟಿ ಕೊಟ್ಟಿದ್ದಾರೆ ಸ್ಟೀವ್ ಸ್ಮಿತ್ ಏನಕ್ಕೆ ಸಿಂಗಲ್ ಡಿನೇ ಮಾಡಿದೆ ಅಂತ. ಸೊ ಅವ್ರು ಹೇಳೋ ಪ್ರಕಾರ ಏನು ಅಂತಂದರೆ, ಚೇಸ್ ಮಾಡುವಂಥ ಸಮಯದಲ್ಲಿ ಡಾಟ್ ಬಾಲ್ಸ್ಗಳು ಜಾಸ್ತಿ ಆಗ್ತಿದ್ದಂತೆ, ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತಂತೆ. 10 ಓವರ್ ಟೈಮ್ 10 ಓವರ್ಗೆ ಕರೆಕ್ಟಾಗಿ ಬ್ರೇಕ್ನ ತೊಗೊತಾರಂತೆ. ಅವಾಗ ಕೋಚ್ ಎಲ್ಲ ಬಂದ್ಬಿಟ್ಟು ಹೇಳ್ತಾರಂತೆ ಡಿಸ್ಕಸ್ ಮಾಡಿದಂಥ ಟೈಮಲ್ಲಿ, ಇಲ್ಲಾದರೂ ಹೊಡಿಲೇಬೇಕು, ನೆಕ್ಸ್ಟು ಅಪ್ಕಮಿಂಗ್ 1-2 ಓವರ್ ಇದೆ, ಹಾವಳಿ ಕೊಡಲೇಬೇಕು, ಮಿಡ್ಲ್ ಓವರ್ಸ್ ಅಂತ ನಿಧಾನಕ್ಕೆ ಆಡೋಂಗಿಲ್ಲ, ಬಾಟಮ್ವರೆಗೂ ತೊಗೊಂಡು ಹೋಗಿಲ್ಲ ಮ್ಯಾಚ್ನ, ಇಲ್ಲಿ ಕ್ವಾಟ್ಲೆ ಕೊಡಲೇಬೇಕು ನೀವು, ಹಾವಳಿ ಇಕ್ಲೇಬೇಕು, ಇಲ್ಲ ಅಂದರೆ ಮ್ಯಾಚ್ನ ಸೋಲ್ತೀವಿ ನಾವು ಅಂತ ಅಲ್ಲಿ ಬಂದಂಥ ಇನ್ಫಾರ್ಮೇಷನು ಸರಿಯಾಗಿ ರೊಬ್ಬರಿ ಹಾಕೊಂಡು ಅಂತ. ಸೊ ಅವ್ರಿಗೆ ಅವಾಗ ತಲೆಗೆ ಬಂದಂತೆ. ಅವ್ರು 11ನೇ ಓವರ್ ಆಡ್ತಾ ಇರುವಂಥ ಟೈಮಲ್ಲಿ ಬಾಬರ್ ಆಜಮ್ ಅಂದರೆ 10ನೇ ಓವರು 11ನೇ ಓವರ್, ಇದು ಕರೆಕ್ಟಾಗಿ ನನಗೆ ನೆನಪಿಲ್ಲ, ಓಕೆ ನೋಡ್ತು ಅಂದರೆ 10ನೇ ಓವರ್ ಅಂತ ಕಾಣಿಸುತ್ತೆ. ಬಾಬರ್ ಆಜಮು ಡಾಟ್ ಬಾಲ್ಸ್ನ ಆಡ್ತಾರೆ, 3 ಡಾಟ್ ಬಾಲ್ನ ಆಡ್ತಾರೆ 10ನೇ ಓವರಲ್ಲಿ. ಅವಾಗ ಇವರಿಗೆ ಲಾಸ್ಟ್ ಬಾಲು 10ನೇ ಓವರ್ ಲಾಸ್ಟ್ ಬಾಲು ಸಿಂಗಲ್ ತಗೊಳ್ಳೋದಕ್ಕೆ ಹೋಗ್ತಾರೆ ಬಾಬರ್ ಆಜಮ್ ಅವರು. ಅದಕ್ಕಿಂತ ಮುಂಚೆ 3 ಬಾಲ್ ಡಾಟ್ ಆಡಿರ್ತಾರೆ, ತಿನ್ಕಾಡಿರ್ತಾರೆ. ಸೊ ಲಾಸ್ಟ್ ಬಾಲ್ ಸಿಂಗಲ್ ತಗೊಳ್ಳೋದಕ್ಕೆ ಹೋಗ್ತಾರೆ. ಲಾಸ್ಟ್ ಬಾಲ್ ಸಿಂಗಲ್ ತಗೊಳ್ಳೋಕೆ ಹೋದಾಗ ನೆಕ್ಸ್ಟ್ ಓವರನ್ನು ಹಾವಳಿ ಇಕ್ಕಬೇಕು ಗುರು. ಫಸ್ಟ್ನೇ ಓವರೇ 30 ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ನನ್ನ ತಲೆಯಲ್ಲಿ ಮೈಂಡ್ ಸೆಟ್ ಆ ಥರ ಇದೆ, ನಾನು ಹಾವಳಿ ಇಕ್ಕಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಕಡೆ ನೋಡ್ತು ಅಂತಂದರೆ ನೆಕ್ಸ್ಟ್ ಓವರ್ ನನಗೆ ಬರ್ತಾ ಇದೆ ಶಾರ್ಟರ್ ಬೌಂಡ್ರಿ ಇರುವಂಥ ಸೈಡು. ಇದು ಮೇಯ್ನು, ಶಾರ್ಟರ್ ಬೌಂಡ್ರಿ ಇರುವಂಥ ಸೈಡು ನನಗೆ ಸಿಗ್ತಾ ಇದೆ, ನನ್ನ ಸ್ಟ್ರಾಂಗ್ ಸೈಡ್ ಸಿಗ್ತಾ ಇದೆ. ನಾನು ನೆಕ್ಸ್ಟ್ ಓವರ್ ಕಂಪ್ಲೀಟಾಗಿ ಆಡಬೇಕು ಅಂತ ನಾನು ಆಡಿದೆ. ನಾನು ಅದನ್ನು ಸಾರ್ಥಕ ಕೂಡ ಮಾಡಿದೆ. 32 ರನ್ ಬಂತು ಆ ಓವರಲ್ಲಿ. ನೆಕ್ಸ್ಟ್ ಓವರ್ 30 ರನ್ ಟಾರ್ಗೆಟ್ ಇಟ್ಕೊಂಡಿದ್ದೆ, 32 ರನ್ ಬಂತು. ಆ್ಯಂಡ್ ಆಬ್ವಿಯಸ್ಲಿ ಸರಿಯಾಗಿ ಹೊಡೆದೆ, ಮ್ಯಾಚ್ನಾಗ ಗೆದ್ವಿ. ಬಾಬರ್ ಆಜಮ್ ಕೂಡ ಖುಷಿಯಾಗೇನೆ ಇದ್ದರು, ಒಪ್ಕೊಂಡ್ರು. ನಾನು ಹೇಳಿದವ್ರಿಗೆ ಅರ್ಥ ಆಯಿತು ಆ ಟೈಮಲ್ಲಿ ಅಂತ ಹೇಳಿದರೆ, ಹೌದು ಇವ್ರು ಹೇಳಿದ್ದೇನೋ ಅರ್ಥ ಆಯಿತು, ಇವರೇನೋ ಮಾಡಿದ್ರು, ಇವರೇನೋ ಗೆಲ್ಸಿದ್ರು. ಬಟ್ ಒಬ್ಬ ಟಾಪ್ ಆರ್ಡರ್ ಬ್ಯಾಟರ್ಗೆ
ಪಾಕಿಸ್ತಾನದ ಲೆಜೆಂಡ್ಗೆ ನೀವು ಈ ಥರ ಅವಮಾನ ಮಾಡ್ಬಿಡ್ತವ್ರೆ. ಸಿಂಗಲ್ ತಗೊಳ್ದಾಗ ಅವ್ರು ಸಿಂಗಲ್ ಬರದೇ ಇದ್ರೆ ಅದೇನು ಇದಾಗ್ತಿರ್ಲಿಲ್ಲ, ಅಲ್ಲಿ ಓಡ್ ಬಂದರು ಅವರು. ಇನ್ಫ್ಯಾಕ್ಟ್ ಅರ್ಧಕ್ಕೆ ಓಡ್ ಬಂದರು, ಅಲ್ಲಿ ಅಜೀಬ್ ಆಗಿದ್ದವರು. ಔಟ್ ಆಗಿದ್ದ ರೀತಿ ನೋಡಿದ್ರೆ ಬಾಬರ್ ಆಜಮ್ ಅವರು, ಇವರು ಆ ಸಿಕ್ಸ್ಗಳನ್ನ ಹೊಡೆದಾದ್ಮೇಲೆ ಸ್ಟೀವ್ ಸ್ಮಿತ್ ಅವರು ಸೆಂಚುರಿ ಗಿಂಚುರಿ ಇಳಿಸಾದ್ಮೇಲೆ ಆಮೇಲೆ ಔಟ್ ಆಗ್ತಾರೆ 47 ರನ್ಗೆ 39 ಬಾಲಲ್ಲಿ 120 ಸ್ಟ್ರೈಕ್ ರೇಟಲ್ಲಿ ಬೋಲ್ಡ್ ಆಗ್ತಾರೆ. ಬೋಲ್ಡ್ ಆದವರು ಸ್ಟೀವ್ ಸ್ಮಿತ್ ಕಡೆ ತಿರುಗು ಕೂಡ ನೋಡಲಿಲ್ಲ, ತಿರ್ಕೊಂಡು ಹಂಗೆ ಹೋಗ್ತಾರೆ. ಆ ಕಡೆಯಿಂದ ಬೌಂಡ್ರಿ ಕ್ವಶನ್ಸ್ ಇರುತ್ತಲ್ಲ, ಅದಕ್ಕೆ ರಮ್ಮನಾಗಿ ಹೊಡಿತಾರೆ. ಸೊ ಅದು ತೋರಿಸ್ತಾ ಇದೆ ಅವ್ರು ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತ. ಇಲ್ಲಿ ಸ್ಟೀವ್ ಸ್ಮಿತ್ ಹೇಳಿದಾರಲ್ಲ, ಅವರು ಒಪ್ಕೊಂಡ್ರು, ಓಕೆ ಅಂತ ಅಂದರು. ಆ ಟೈಮಲ್ಲಿ ಅವರು ಕೂಡ ಖುಷಿಯಾಗಿನೇ ಇದ್ರು ಅಂತ ಸ್ಟೀವ್ ಸ್ಮಿತ್ ಹೇಳ್ತಿದ್ದಲ್ಲ, ಅದು ಸುಳ್ಳು. ಯಾಕೆಂದರೆ ಕಾಣಿಸ್ತಿದೆ ಅಲ್ಲಿ ಅವರು 47 ರನ್ನ ಹೊಡೆದಾಗ ಟೀಮು ಗೆಲ್ಲೋವಂಥ ಟೈಮಲ್ಲಿ ಇದ್ದಾಗಲೂ ಕೂಡ ಅವ್ರು ಬೌಂಡ್ರಿ ಕ್ವಶನ್ಗೆ ಹೊಡೆಯುವಂಥ ಅವಶ್ಯಕತೆ ಇರಲಿಲ್ಲ ಅಲ್ವಾ. ಬೌಂಡ್ರಿ ಕ್ವಶನ್ಗೆ ಏನಕ್ಕೆ ಹೊಡಿತಾರೆ, ಅವ್ರಿಗೆ ಉರ್ಕೊಂಡು ಬ್ಲಾಸ್ಟ್ ಆಗಿದ್ದಾರೆ. ಟೀಮ್ ಗೆಲ್ತಾ ಇದ್ದಾರೆ, ಯಾರಿಗೂ ಬೌಂಡ್ರಿ ಕ್ವಶನ್ ಹೊಡಿತಾರೆ. ಟೀಮ್ ಸೋಲ್ತಾ ಇದ್ದಾರೆ ಹೊಡಿತಾರೆ. ಟೀಮ್ ಗೆಲ್ತಾ ಇದೆ ಅಲ್ಲಿ, ಇವ್ರೇನು ಬೌಂಡ್ರಿ ಕ್ವಶನ್ ಹೊಡಿತಾರೆ ಅಲ್ಲಿ ಉರ್ಕೊಂಡು. ಸೊ ಇದು ತೋರಿಸ್ತಾ ಇದೆ ಅವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ, ಹ್ಯುಮಿಲೇಟ್ ಆಗಿದ್ದಾರೆ ಅಂತ. ಪರ್ಫಾರ್ಮೆನ್ಸ್ ಬರಬೇಕು ಗುರು. ಅಂಥ ಸ್ಟ್ಯಾಂಡರ್ಡ್ಸ್ ಆಡ್ತೀರ ಅಂತಂದರೆ 120 ಸ್ಟ್ರೈಕ್ಗಳಲ್ಲಿ ಆಡೋಕ್ಕಾಗಲ್ಲ. ಬೇರೆಯವ್ರು ಯಾವ ಥರ ಆಡಿದ್ರು ಅದಕ್ಕೆ ಮ್ಯಾಚ್ ಮಾಡಬೇಕಾಗತ್ತೆ. ರಿಜ್ವಾನ್ ಆಗಿರಲಿ, ಬಾಬರ್ ಆಗಿರಲಿ, ಇಲ್ಲಿ ಆಸ್ಟ್ರೇಲಿಯನ್ಸ್ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರು ನೋಡ್ಕೊಂಡು ಬೆಳೆದಿದ್ರೆ ಆ ಒಂದು ವಿಕೆಟಲ್ಲಿ ಯಾವ ಥರ ಆಡಬೇಕು ಅಂತ ಗೊತ್ತು ಸ್ಟೀವ್ ಸ್ಮಿತ್ಗೆ, ಯಾವ ಥರ ಆಡಬೇಕು ಅಂತ. ಅಂಡ್ ಆ ಥರ ಆಡಿದ್ರು ಅವ್ರೇನಾದ್ರು ಅಜೀಬ್ ಆಗಿತ್ತು, ಓವರ್ಫುಲ್ ಡಾಟ್ ಬಾಲ್ ಆಡಿತ್ತು ಅಂದರೆ ಅವಾಗ ಅವ್ರು ಅಜೀಬ್ ಆಗಿರೋರು. ಸ್ಟೀವ್ ಸ್ಮಿತ್ ಇಲ್ಲಿ ಸಿಂಗಲ್ ಡಿನೈ ಮಾಡಿದ್ದಕ್ಕೆ ಕರೆಕ್ಟಾಗಿ ಏನೋ ಮಾಡಿದ್ದಾರೆ, ಬಟ್ ಅವ್ರಿಗೆ ಅಜೀಬ್ ಆಗಿದೆ ಅಷ್ಟಿನಲ್ಲಿ, ಏನೋ ಮಾಡೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಪಾಕಿಸ್ತಾನದವರು ಅಲ್ಲಿ ಓಮಲ್ಲಿ ಅಜೀಬ್ ಆಗೋದಲ್ಲ ಅಂತ ಇರೋ ಬರೋ ಕಡೆ ಎಲ್ಲ ಹೋಗ್ಬಿಟ್ಟು ಅಜೀಬ್ ಆಗ್ತಿದ್ರು ಇವಾಗ. ಮತ್ತೆ ಸಿಗುವ ಮುಂದೆ ನೋಡಿದ್ಲಿ.